ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮೆಂತ್ಯ ಪಲ್ಯದ ಭಾತ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ಟೀಮ್ ರೈಸ್ ಇದು ನನ್ನ ಹತ್ರ. ಆ ಸ್ಟೀಮ್ ಬಿಡೋದು ರೈಸ್ವೆ ಅದರೊಳಗೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು ಹೂವು, ಒಂದು ಸ್ವಲ್ಪ ಪಲಾವ್ ಎಲೆ, ಒಂದು 4 ಮೆಣಸಿನಕಾಳು, ಆಮೇಲೆ ಒಂದು ದಾಲ್ಚಿನ್ನಿ, ಮತ್ತೊಂದು ಸ್ವಲ್ಪ ಪಲಾವ್ ಎಲೆ ಇಷ್ಟು ಹಾಕಿಬಿಟ್ಟು ಇದ್ರೊಳಗೆ 2 ಲವಂಗ ಹಾಕಿದ್ದೀನಿ. ಈಗ ಸ್ವಲ್ಪ 3-4 ಸೀಟಿ ಹೊಡಿಸ್ಕೊತೀನಿ. ಇದನ್ನು ಹೊಡಿಸಿ ಇದನ್ನು ಅನ್ನ ಬೇಯಿಸ್ಕೊಂಡ್ಬಿಡ್ತೀನಿ ಮೊದಲು. ಆಮೇಲೆ ಮೆಂತ್ಯ ಪಲ್ಯ ಭಾತಿಗೆ ಏನೇನು ಹಾಕಬೇಕು ಅನ್ನೋದು ನಾನು ತೋರಿಸ್ತಾ ಹೋಗ್ತೀನಿ. ನೀವು ಚಾಚು ತಪ್ಪದೆ ಪೂರ್ಣ ವಿಡಿಯೋ ನೋಡ್ತಾಯಿರಿ. ಇಲ್ಲಿ ನೋಡಿ, ಈ ಸಣ್ಣ ಕುಕ್ಕರಿಗೆ ನಾನು ಒಂದು 3-4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಈಗ ಏನೇನು ಹಾಕ್ತೀನಿ ಅದಕ್ಕೆ ತೋರಿಸ್ತಾ ಹೋಗ್ತೀನಿ ನಾನು. ಈಗ ನೋಡಿ, ಇದಕ್ಕೇನು ಹಾಕ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಒಂದು ಅರ್ಧ ಟೊಮೆಟೊ, ಒಂದು ಸ್ವಲ್ಪ ಜಿಂಜರು, ಆಮೇಲೆ ಒಂದು ಸ್ವಲ್ಪ ಇದು ಏನಂತಾರೆ ಬೆಳ್ಳುಳ್ಳಿ ಇದಕ್ಕೆ ಹಾಕ್ತಾಯಿದ್ದೀನಿ ನಾನೀಗ. ನೋಡಿ, ಈಗ ನಾನು ಸಣ್ಣ ಚಿಕ್ಕದೊಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ 3-4 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟೊಮೆಟೊ ಹಾಕೀನಿ, ಒಂದು ಸ್ವಲ್ಪ ಈರುಳ್ಳಿ ಹಾಕೀನಿ, ಮತ್ತೊಂದು ಹಸಿಮೆಣಸಿನ್ಕಾಯಿ ಹಾಕೀನಿ, ಮತ್ತೊಂದು ಸ್ವಲ್ಪ ಜಿಂಜರ್ ಏನು ಮಾಡಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಹಾಕಿ ಇದನ್ನು ತಾಳಿಸ್ಕೊತಾ ಇದ್ದೀನಿ ಚೆನ್ನಾಗೀಗ. ಹೊಂಬಣ್ಣಕ್ಕೆ ಬರೋ ತನಕ ತಾಳಿಸ್ಬೇಕು ಇದನ್ನು. ನೋಡಿದ್ರೆ ನಾನು 2 ಹಿಡಿಯಷ್ಟು ಮೆಂತ್ಯ ಪಲ್ಯ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಬಟಾಣಿನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗ ಮೇಲೆ ಇದಕ್ಕೆ ಮುಚ್ತಾಯಿದ್ದೀನಿ. ನೋಡಿ, ಈಗ ಅನ್ನ ಆಗಿದೆ. ಇದು ಒಳ್ಳೆ ಘಮ ಬರ್ತಾಯಿದೆ, ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಇದಕ್ಕೆ ಉಪ್ಪು ಹಾಕಿದ್ದೀನಿ. ಆಮೇಲೆ ಇವು ಬಾಯಲ್ಲಿ ಸಿಗ್ತಾವಲ್ಲ, ಇವನ್ನ ತೆಗೆದುಬಿಡ್ಬೇಕೀಗ. ನೋಡಿ, ಇದನ್ನು ತೆಗೆದುಬಿಡ್ಬೇಕು. ಹಿಂಗೆ ತೆಗೆದುಬಿಟ್ರೆ ಎಲ್ಲ ಮಸಾಲೆ ಇದು ಹೋಗಿಬಿಡ್ತದೆ. ಇದು ಅನ್ನ ಏನು ಮಾಡಿದೆ, ಎಲ್ಲ ಮಸಾಲಿನ ಸ್ವಾದಗಳನ್ನು ಹೀರ್ಕೊಂಡಿದೆ ಇದು. ಈಗ ಅದರಲ್ಲಿ ಸಣ್ಣ ಕುಕ್ಕರ್ನಲ್ಲಿ ಒಗ್ಗರಣೆ ಹಾಕಿದ್ದೀನಲ್ಲ, ಅಲ್ಲಿ ಒಂದು ಸ್ವಲ್ಪ 1 ಹಿಡಿಯಷ್ಟು ಕೊತ್ತಂಬರಿನೂ ಅದಕ್ಕೆ ಹಾಕಿದ್ದೀನಿ ಈಗ. ಇದನ್ನು ತೆಗೆದುಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಅದಕ್ಕೆ ಒಗ್ಗರಣೆಗೆ ಇದನ್ನೇ ಅನ್ನನೂ ಕೂಡಿಸ್ತಾ ಇದ್ದೀನಿ. ನೋಡಿ, ಈಗ ಅನ್ನ ಏನು ಮಾಡ್ತಾಯಿದ್ದೀನಿ ನಾನು, ಇದಕ್ಕೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿಬಿಟ್ಟು ಚೆನ್ನಾಗಿ ಸಿಮ್ನಲ್ಲಿಟ್ಟು ಕಲಿಸ್ಬೇಕು. ಇದನ್ನು ಕುದಿಸ್ಕೋಬೇಕು. ಇದನ್ನು ಕುದಿಸ್ಕೊಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಾಗಿದೆ. ಈ ರೀತಿ ನೀವು ಏನು ಜಂಜಟೆ ಇಲ್ಲ, ರುಬ್ಬೋದಿಲ್ಲ, ಏನು ಮಾಡೋದಿಲ್ಲ. ಒಂದು ಸಲ ಅಕ್ಕಿಗೊಳಗೆ ಎಲ್ಲ ಪಲಾವ್ ಮಸಾಲೆಗಳನ್ನ ಹಾಕಿ ಸೀಟಿ ಹೊಡ್ಸ್ಕೊಂಡ್ಬಿಟ್ರೆ, ಅದು ಸೀಟಿ ಹೊಡೆದಾಗ ಏನಾಗ್ತದೆ ಅಂದರೆ ಹಾಕಿರ್ತೀವಲ್ಲ ಮಸಾಲೆ, ಅದರ ಸ್ವಾದಗಳನ್ನು ಅನ್ನ ಎಳ್ಕೊಂಡ್ಬಿಟ್ಟಿರ್ತದೆ. ಈಗ ಒಗ್ಗರಣೆ ಹಾಕಿದ್ದೀನಿ, ರೆಡಿ ಆಗಿದೆ. ಇದ್ರ ಜೊತೆ ಒಂದು ಕೋಸಂಬರಿನೂ ಕಲಿಸಿದ್ದೀನಿ ನಾನು, ರಾಯ್ತಾನೂ ಕಲಿಸಿದ್ದೀನಿ. ಈಗ ನೋಡಿ, ನಾನು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ರಾಯ್ತ ಹಾಕಿದ್ದೀನಿ, ಒಂದು ಉಪ್ಪಿನಕಾಯಿ ಹಾಕಿದ್ದೀನಿ. ಇದು ಮೆಂತ್ಯ ಪಲ್ಯ ಭಾತ್. ಇದು ತುಂಬ ಚೆನ್ನಾಗಾಗಿದೆ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ. ರುಬ್ಬೋದಿಲ್ಲ ಏನು ಅಂಥದ್ದು ಹೆವಿ ಕೆಲಸ ಯಾವುದೂ ಇಲ್ಲೇ ಇಲ್ಲ. ಭಾಳ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ ನಾನು. ನೀವು ಮೊದಲೇ ಸಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮೂಲಕ ನನಗೆ ಹೆಂಗೆ ಆತಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.